ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರಗೆ ನಿನ್ನೆ KE ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದರು. ಏನಂದರೆ ತಜ್ಞರ ಸಮಿತಿ ರಚಿಸಿದ್ದಾರೆ 4 ಸಬ್ಜೆಕ್ಟ್ಗೆ PCMBಗೆ. ಫ್ರೆಂಡ್ಸ್, ಈಗ ತಜ್ಞರು ಏನು ವರದಿ ಕೊಡ್ತಾರೆ, ಆಮೇಲೆ ಅವ್ರ ಕಡೆ ಏನು ಆಪ್ಷನ್ ಇದೆ, ಏನು ಮಾಡಿದರೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಯಾವ್ದು ನಿರ್ಧಾರ ತಗೋತಾರೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳೋಣ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಾನು ಟು ಬಿ ಕ್ಲಿಯರು, ಇದು KE ಅವ್ರದ್ದೇ ರಾಂಗು. ಯಾಕಂದರೆ ಔಟ್ ಆಫ್ ಸಿಲೆಬಸ್ಸು 1 ಸಬ್ಜೆಕ್ಟ್ ಆರು ಓಕೆ. ಇವರು 4 ಸಬ್ಜೆಕ್ಟ್ಗೆ ಔಟ್ ಆಫ್ ಸಿಲೆಬಸ್ ತೆಗಿದ್ದಾರೆ. ಕೆಲವೊಬ್ಬರು 15 ಅಂತ ಇದ್ದಾರೆ, ಕೆಲವೊಬ್ಬರು 20 ಮಾರ್ಕ್ಸು ಔಟ್ ಆಫ್ ಸಿಲೆಬಸ್ ಅಂತ ಇದ್ದಾರೆ, ಕೆಲವೊಂದು ಸ್ಟೂಡೆಂಟ್ಸು ಓಕೆ 50% ಔಟ್ ಆಫ್ ಸಿಲೆಬಸ್ ತೆಗಿದ್ದಾರೆ. ಇದನ್ನೆಲ್ಲ ಇವಾಗ ಯಾವಾಗ ಗೊತ್ತಾಗುತ್ತೆ ಅಂದರೆ, ಈ ತಜ್ಞರ ಸಮಿತಿ ಅವ್ರು ಏನು ಮಾಡ್ತಾರಲ್ಲ ಕರೆಕ್ಟಾಗಿ ನೀಟಾಗಿ ಚೆಕ್ ಮಾಡ್ತಾರೆ. ಯಾವುದು ರೆಡ್ಯೂಸ್ ಸಿಲೆಬಸ್ಸಿಂದ ಕೊಟ್ಟಿದ್ದಾರಾ, ಇನ್ನು ಹಳೆ ಸಿಲೆಬಸ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಅದನ್ನು ಚೆಕ್ ಮಾಡಿಬಿಟ್ಟು ವರದಿ ಕೊಡ್ತಾರೆ, ಆವಾಗ ಡಿಸೈಡ್ ಆಗುತ್ತೆ. ಸೊ ಈಗ ಅವ್ರ ಕಡೆ ಆಪ್ಷನ್ ಏನಿದೆ ಅಂದರೆ, ಒಂದು ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಬಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಪ್ರಾಬ್ಲಮ್ ಏನು ಗೊತ್ತಾ, ಟಾಪರ್ಸ್ಗೆ, ರ್ಯಾಂಕ್ ಹೋಲ್ಡರ್ಸ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಪ್ಲಸ್ಸು ಈಗ ಮೀಡಿಯಮ್ ಸ್ಟೂಡೆಂಟಿಂದ ಲಾರ್ಜ್ ಸ್ಟೂಡೆಂಟ್ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಗೊತ್ತಾ, ಈಗ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಎಲ್ಲರಿಗೂ ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಓಕೆ, ಸೊ ಅದು ಯೂಸೇ ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ. ಯಾಕಂದರೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ ಏನು ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲು, ಈಗ ನಿಮಗೆ 20 ಕರೆಕ್ಟ್ ಇದೆ ಅಂತ ಅನ್ಕೊಳ್ಳಿ. ಈಗ ಗ್ರೇಸ್ ಮಾರ್ಕ್ಸು ಒಂದು ಸಬ್ಜೆಕ್ಟ್ಗೆ ಫಿಸಿಕ್ಸ್ಗೆ 15 ಅನ್ಕೊಳ್ಳಿ. 15 ಅಂದರೆ ಎಲ್ಲರಿಗೂ 15 ಕೊಡ್ತಾರೆ, ನಿಮಗೂ 15 ಅವ್ರಿಗೂ 15. ಸೊ ಈಗ 20 ಮೇಲೆ ನೀವು ಏನು ತೊಗೊಂಡಿರ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೊಂದು ಆಪ್ಷನ್ ಇದೆ ಅವ್ರಿಗೆ. ನೆಕ್ಸ್ಟ್ ಏನಂದರೆ ರೀ ಎಕ್ಸಾಮು. ಬಟ್ ರೀ ಎಕ್ಸಾಮ್ ನಡೆಸೋದು ಭಾಳಷ್ಟು ಕಷ್ಟ ಇದೆ. ಯಾಕಂದರೆ ಇನ್ನೊಂದು ಸತಿ ಭಾಳ ಸ್ಟೂಡೆಂಟ್ಸು ಕೆಲವೊಬ್ಬರು ಅಗ್ರಿ ಇದ್ದಾರೆ, ಕೆಲವೊಬ್ಬರು ಅಗ್ರಿ ಇಲ್ಲ. ಕೆಲವೊಂದು ಸ್ಟೂಡೆಂಟ್ಸು ರೀ ಎಕ್ಸಾಮ್ ನಡೀಲಿ ಅಂತಾರೆ, ಕೆಲವೊಂದು ಸ್ಟೂಡೆಂಟ್ಸು ರೀ ಎಕ್ಸಾಮ್ ಬೇಡ, ಯಾಕಂದರೆ ಆಲ್ರೆಡಿ ಓದಿರ್ತೀವಿ. ಮತ್ತೆ ಯಾರು ಓದ್ತಾರೆ, ಓದಿ ಮತ್ತೆ ಯಾವಾಗ ಎಕ್ಸಾಮ್ ಇಡ್ತಾರೆ, ಮತ್ತು ಮುಂದಿನ ಫ್ಯೂಚರ್ಗೆ ಫಾರ್ ಎಕ್ಸಾಂಪಲು ನೆಕ್ಸ್ಟ್ ಸೀರೀಸ್ ರಿಸಲ್ಟ್ ಬಂದು ಇಂಜಿನಿಯರ್ ಯಾವಾಗ ಜಾಯ್ನ್ ಆಗೋದು ಅದೆಲ್ಲ ಯೋಚನೆ ಮಾಡ್ತಾರೆ. ಪ್ಲಸ್ಸು ಆಲ್ರೆಡಿ ಬುಕ್ಕು ಬಿಟ್ಬಿಟ್ಟಿರ್ತಾರೆ ಇವಾಗ ಸ್ಟೂಡೆಂಟ್ಸು. ಮತ್ತೆ ಬುಕ್ ಹಿಡ್ಕೊಂಡು ಓದಿ ಮತ್ತೆ ಈ ಫಸ್ಟ್ ಅಟೆಂಪ್ಟ್ ಇಷ್ಟು ಬಿದ್ದಿದ್ದು, ಕೆಲವು ಸ್ಟೂಡೆಂಟ್ಸಿಗೆ ಕರೆಕ್ಟ್ ಬಿದ್ದಿರುತ್ತೆ ಮಾರ್ಕ್ಸ್. ಇವಾಗ ಫಾರ್ ಎಕ್ಸಾಂಪಲು ಔಟ್ ಆಫ್ ಸಿಲೆಬಸ್ ಬಿಟ್ಟು 35 ಹಿಂಗೆ ಬಿದ್ದಿತ್ತು ಅಂದರೆ ಅವ್ರಿಗೆ ಸಾಕು. ಈಗ ಗ್ರೇಸ್ ಮಾರ್ಕ್ 10 ಕೊಟ್ಟರೆ 45-50 ಆಗುತ್ತೆ. ಬಟ್ ಅವ್ರಿಗೆ ರೀ ಎಕ್ಸಾಮ್ ಬೇಡಾಗುತ್ತೆ. ಕೆಲವು ಸ್ಟೂಡೆಂಟ್ಸ್ಗೆ 10-15 ಇದೆಯಲ್ಲ, ಅವ್ರಿಗೆ ರೀ ಎಕ್ಸಾಮ್ ಬೇಕಾಗುತ್ತೆ. ಸೊ ಇದೊಂದು ವಾದ ಇದೆ. ಓಕೆ, ಇದನ್ನು KE ಅವರು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಲೇ ಡಿಸೈಡ್ ಮಾಡಬೇಕು. ಯಾಕಂದರೆ ಈಗ ನೋಡಿ, ಯಾರಿಗೂ ಮೋಸ ಆಗಬಾರ್ದು. ಅದೇ ರೀತಿ ಯಾಕಂದರೆ ಕಂಪ್ಲೀಟು KE ಅವ್ರದ್ದು ರಾಂಗ್, ಇದು ಸ್ಟೂಡೆಂಟ್ಸ್ ಯಾವುದೂ ತಪ್ಪಿಲ್ಲ. ಓಕೆ, ಯಾಕಂದರೆ ಸ್ಟೂಡೆಂಟು ಅವ್ರ ಪಾಡಿಗೆ ಅವರು ಎಕ್ಸಾಮ್ ಬರೆದಿದ್ದಾರೆ. ಇವರು ಕ್ವಶನ್ ಪೇಪರ್ಸ್ ತೆಗೆಯುವಾಗ ಮಿಸ್ಟೇಕ್ ಮಾಡಿದ್ದಾರೆ, ಒಂದಲ್ಲ 4 ಸಬ್ಜೆಕ್ಟ್ ಮಿಸ್ಟೇಕ್ ಮಾಡಿದ್ದಾರೆ. ಸೊ KE ಅವರು ಕರೆಕ್ಟಾಗಿ ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಕಡೆ ನೆಕ್ಸ್ಟ್ ಆಪ್ಷನ್ ಏನಿದೆ, ಇವಾಗ ಔಟ್ ಆಫ್ ಮಾರ್ಕ್ಸು ಅಂದರೆ ಔಟ್ ಆಫ್ ಕ್ವಶನ್ಸ್ ಬಿಟ್ಟು ಮಿಕ್ಕಿದೇನು ಮಾರ್ಕ್ಸ್ ಇರ್ತಲ್ಲ ಅದನ್ನ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಕೊಡೋದು ಔಟ್ ಆಫ್ 60ಗೆ ಅಂತ ಅದೊಂದು ಆಪ್ಷನ್ ಇದೆ. ಬಟ್ ಅದನ್ನ ಯಾವ ರೀತಿ ಮಾಡ್ತಾರೆ ಗೊತ್ತಾಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, 60ಯಲ್ಲಿ ಈಗ ನಿಮ್ಮ 10 ಔಟ್ ಆಫ್ ಸಿಲೆಬಸ್ ಇರ್ತಾರೆ, 50 ಅಷ್ಟೇ ಕನ್ಸಿಡರ್ ಮಾಡಿ 50ಗೆ 60 ಔಟ್ ಆಫ್ 50ಗೆ ಎಷ್ಟಾಗುತ್ತೆ 60 ಕನ್ಸಿಡರ್ ಮಾಡಿ ಕೊಡೋದು, ಅದೊಂದು ಆಪ್ಷನ್ ಇದೆ ಅವ್ರಿಗೆ. ಬಟ್ ಅದು ಯಾವ ರೀತಿ ಕೊಡ್ತಾರೋ ಅದು ಗ್ಯಾರಂಟಿ ಇಲ್ಲ. ಓಕೆ, ಅವರೇ ಡಿಸೈಡ್ ಮಾಡಬೇಕಾಗುತ್ತೆ. ಮೇನ್ ಇವಾಗ ಎಲ್ಲ ನಿಂತಿರೋದು ತಜ್ಞರ ಸಮಿತಿ ವರದಿ ಏನು ಬರುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ತಜ್ಞರು ಚೆಕ್ ಮಾಡಿಬಿಟ್ಟು ಔಟ್ ಆಫ್ ಸಿಲೆಬಸ್ ಭಾಳಷ್ಟಿದೆ. ಯಾಕಂದರೆ ಇನ್ನೂವರೆಗೂ 10-15 ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು ಹಿಸ್ಟ್ರಿನೇ ಇಲ್ಲ. ಮ್ಯಾಕ್ಸಿಮಮ್ 5 ಆರ್ 6. ಇವಾಗ 10-15 ಇನ್ನೂವರೆಗೂ ಕೊಡೋಕ್ಕಾಗಲ್ಲ, ಇನ್ನೂವರೆಗೂ ಕೊಟ್ಟೇ ಇಲ್ಲ ಅವರು 10-15 ಗ್ರೇಸ್ ಮಾರ್ಕ್ಸ್. ಅದು ಕೊಡೋದು ಭಾಳಷ್ಟು ಕಷ್ಟ ಇದೆ. ಸೊ ಅವ್ರು ಏನು ಮಾಡ್ತಾರಂತ ಡಿಸೈಡ್ ಮಾಡಬೇಕು. ಪ್ಲಸ್ಸು ರೀ ಎಕ್ಸಾಮ್ ಅಂದರೆ, ಈಗ ರೀ ಎಕ್ಸಾಮ್ ಏನು ಬಿಡಿ, ರೀ ಎಕ್ಸಾಮ್ ಆದರೆ ಭಾಳಷ್ಟು ಟ್ವಿಸ್ಟ್ ಇದೆ. ಇವಾಗ ನೆಕ್ಸ್ಟು ರೀ ಎಕ್ಸಾಮ್ ಆದಮೇಲೆ ಅದ್ರ ರಿಸಲ್ಟು. ಓಕೆ ನೋಡಿ, ಇನ್ವಾಗ ಕೀ ಆನ್ಸರ್ ಕೂಡ ಬಿಟ್ಟಿಲ್ಲ. ಕೀ ಆನ್ಸರ್ ಐ ಥಿಂಕ್ ಹೋಲ್ಡಲ್ಲಿ ಇಡ್ತಾರೆ ಅನ್ಕೋತೀನಿ ಕೀ ಆನ್ಸರು. ಯಾಕಂದರೆ ಇದು ಇವರು ವರದಿ ಬಂದ ಮೇಲೆ ಡಿಸೈಡ್ ಮಾಡ್ತಾರೆ ಅನ್ಕೋತೀನಿ. ಯಾಕಂದರೆ ಔಟ್ ಆಫ್ ಸಿಲೆಬಸ್ಸು ಭಾಳಷ್ಟಿದೆ ಇಲ್ಲಿ ಇವಾಗ. ಸೊ ಅದಕ್ಕೋಸ್ಕರ ಮೇ ಬಿ ಡಿಲೇ ಮಾಡ್ಬೋದು. ಅದಾದಮೇಲೆ ಈಗ ರೀ ಎಕ್ಸಾಮ್ ಇಟ್ಟರೆ ಪ್ರಾಬ್ಲಮ್ ಏನು ಗೊತ್ತಾ, ನೆಕ್ಸ್ಟು ಈಗ CET ರಿಸಲ್ಟ್ ಬಂದು ಇಂಜಿನಿಯರಿಂಗ್ ಮತ್ತೆ ಮುಂದೆ ಹೋಗುತ್ತೆ. ಈಗ 1 ಮಂತ್ ಮುಂದೆ ಹೋಗ್ಬಿಡುತ್ತೆ ಇವಾಗ. ಆಮೇಲೆ ಇಂಜಿನಿಯರ್ ಜಾಯ್ನ್ ಆಗಿಲ್ಲ. ಯಾಕೆ ಲಾಸ್ಟ್ ಟೈಮ್ ಯಾವ ರೀತಿ ಅಥವಾ ಆ ಥರ ಲೇಟ್ ಆಗಿಬಿಡುತ್ತೆ. ನೀವು ಅಕ್ಟೋಬರು ನವಂಬರ್ಗೆ ಕಾಲೇಜ್ ಜಾಯ್ನ್ ಆಗಬೇಕತ್ತೆ ಇಂಜಿನಿಯರಿಂಗು. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ನೋಡೋಣ ಏನು ಮಾಡ್ತಾರಂತ. ಸೊ ತಜ್ಞರ ವರದಿ ಮೇಲೆ ಇವಾಗ ನಿಂತಿರೋದು, ಅವ್ರು ಬಂದ ಮೇಲೆ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ತಿಳಿಸಿ, ಏನು ಮಾಡಿದ್ರೆ ಉತ್ತಮ ಸ್ಟೂಡೆಂಟ್ಗಳಿಗೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್